ನಗರಸಭೆ ಈ ಸ್ವತ್ತು ಮತ್ತೊಂದು ಕರ್ಮಕಾಂಡ ಬಯಲು. ಆಳ ಅಗಲ ಈ ಖಾತ ಅವ್ಯವಸ್ಥೆಗೆ ಕೊನೆಯೆಂದು. ಹೌದು, ಇದು ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ಈ ಸ್ವತ್ತು ಮಾಡಲು ಕಂದಾಯ ಕಟ್ಟಿ ಅಗತ್ಯ ದಾಖಲೆಗಳನ್ನು ನೀಡಿದರೂ ಸಹ ಅಧಿಕಾರಿ ಸಿಬ್ಬಂದಿಗಳ ಎಡವಟ್ಟಿನಿಂದ ಈ ಸ್ವತ್ತಿನಲ್ಲಿ ತಪ್ಪು ಮಾಡಿ ಜನರನ್ನ ಕಚೇರಿಗೆ ಪದೇ ಪದೇ ಅಲೆದಾಡಿಸುತ್ತಿದ್ದಾರೆ. ಹೋಟೆಲ್ ಮಾಡಿಕೊಂಡು ಜೀವನ ಸಾಗಿಸಲು ಕುಟುಂಬ ಬ್ಯಾಂಕ್ ಸಾಲ ಸೌಲಭ್ಯ ಪಡೆಯಲು ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಿ ಸುಮಾರು 15 ತಿಂಗಳು ಕಳೆದರೂ ಈ ಸ್ವತ್ತಿನಲ್ಲಿ ಪದೇ ಪದೇ ತಪ್ಪುಗಳನ್ನು ಮಾಡಿ ಅಲೆದಾಡಿಸುತ್ತಿರುವ ಬಗ್ಗೆ ವೃದ್ಧ ಪ್ರಕಾಶ್ ರೆಡ್ಡಿ ಏನು ಹೇಳಿದ್ದಾರೆ ನೀವೇ ಕೇಳಿ. ಪ್ರಕಾಶ್ ರೆಡ್ಡಿ ಅಂತಂದು ನಮ್ಮ ಮನೆಯವ್ರ ಹೆಸರು ನಾಗೇಂದ್ರಮ್ಮ, ವೈಫ್ ಆಫ್ ಪ್ರಕಾಶ್ ರೆಡ್ಡಿ. ನಮ್ದು ಸೈಟು 15-40 15-40 ಇತ್ತು. 1.5 ವರ್ಷದ ಕೆಳಗೆ ಹೊಯ್ಸಳ ಬ್ಯಾಂಕ್ನಲ್ಲಿ ಸಾಲ ಕೇಳಕ್ ಹೋದಾಗ ಈ ಸ್ವತ್ತು ತಗೊಂಡ್ಬರ್ರಿ ಅಂತ ಹೇಳಿದ್ರು. ಇದು ಈ ಸ್ವತ್ತು ಇದು ಜೋಡಿಸಿ ಅಮಾಲ್ಗೇಷನ್ ಮಾಡಿ ಈ ಸ್ವತ್ತು ಕೊಡ್ರಿ ಸರ್ ಅಂತ ಕೇಳಿದೆ. ಅಮಾಲ್ಗೇಷನ್ ಮಾಡಿಸ್ಕೊ ಬರ್ಬೇಕು, ಟೌನ್ ಪ್ಲಾನಿಂಗ್ ಹೋಗಿ ಬರ್ಬೇಕು ಅಂತ ಹೇಳಿದ್ರು. ಟೌನ್ ಪ್ಲಾನಿಂಗ್ ಹೋಗಿ ಬಂದ್ಮೇಲೆ ಅಲ್ಲಿ 1 ತಿಂಗಳು ಲೇಟ್ ಆಗ್ಬಿಡ್ತು. ಲೇಟ್ ಆದ್ಮೇಲೆ ಮತ್ತೆ ಟೌನ್ ಪ್ಲಾನಿಂಗ್ ಮಾಡಿಸ್ಕೊಂಡು ಬಂದು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾದ್ಮೇಲೆ ಅವರು ಇಲ್ಲಿ ಲೇಟ್ ಮಾಡಿದ್ರು, ಇಲ್ಲಿ ನಗರಸಭೆಯಲ್ಲಿ ಲೇಟ್ ಮಾಡಿದ್ಮೇಲೆ 1 ತಿಂಗಳು ಲೇಟ್ ಆಯ್ತು. 1 ತಿಂಗಳು ಲೇಟ್ ಆದ್ಮೇಲೆ ಮತ್ತೆ ಅದನ್ನ ಪತ್ರದ ಪ್ರಕಾರ ಈ ಸ್ವತ್ತು ಕೊಡ್ಲಿಲ್ಲ ಅವರು. ಟೌನ್ ಪ್ಲಾನಿಂಗ್ ಪ್ರಕಾರ ಈ ಸ್ವತ್ತು ಕೊಟ್ಟರು. ನಮ್ಗೆ ಅದು ಗೊತ್ತಾಗ್ಲಿಲ್ಲ ಇದೆ ಆ ಟೈಪ್ ಅನ್ನೋದು. ಅವರು ಇದು ದಿಕ್ಕು ತಪ್ಪಾಕಿದ್ದಾರೆ, ಉತ್ತರ ಅನ್ನೋದು ಚೆಕ್ ಬಂದಿ ತಪ್ಪಾಕಿದ್ದಾರೆ. ಯಾರು ತಪ್ಪಾಕಿದ್ದಾರೆ? ಚೆಕ್ ಬಂದಿ ಅಲ್ಲ, ಅದು RMR ಕೊಟ್ಟಿರಲ್ಲ ಸರ್, ಉತ್ತರ ಅಂತಂದು ಅದು ತಪ್ಪಾಕಿದ್ರಿ. ಎಲ್ಲ ದಾಖಲೆ ಕೊಟ್ಟ ಸಮೇತ ಅವ್ರು ತಪ್ಪು ಮಾಡಿದಾರೆ. ಅವರು ದಾಖಲೆ ಪೂರ್ತಿ ನಮ್ ದಾಖಲೆ ಎಲ್ಲ ಕೊಟ್ಟಾದ್ಮೇಲೂ ತಪ್ಪು ಮಾಡಿದ್ದಾರೆ. ಟೌನ್ ಪ್ಲಾನಿಂಗ್ ತಪ್ಪಾಗೈತೆ ಅಂತ ಹೇಳಿ ಇದು ಚೆಕ್ ಬಂದಿ ತಪ್ಪಾಗಿದೆ ಅಂತ ಹೇಳಿ ಮತ್ತೆ ವಾಪಸ್ ಇಂಜಿನಿಯರ್ ಹತ್ರ ಹೋದಾಗ ಇಲ್ಲ ಚೆಕ್ ಬಂದಿ ತಪ್ಪಾಗಿದೆ ಅಂತ ಹೇಳಿ ಅದನ್ನ ಅವರು ತಿದ್ದುಪಡಿಗೆ ಹಾಕಿದ್ರು. ಇಲ್ಲ ಇದು ಅಲ್ಲೇ ತಪ್ಪಾಗಿದೆ, ಟೌನ್ ಪ್ಲಾನಿಂಗ್ ಹೋಗಿ ಬರ್ರಿ ಅಂತ ಹೇಳಿದ್ರು. ಮತ್ತೆ ಟೌನ್ ಪ್ಲಾನಿಂಗ್ ಹೋಗಿ ಬಂದು ರೆಡಿ ಮಾಡಿಸ್ಕೊಂಡು ಬಂದೆ. ಅದು ರೆಡಿ ಮಾಡ್ಸ್ಕೊಂಡು ಬಂದು 1.5-2 ತಿಂಗಳಾಯ್ತು. ಟೌನ್ ಪ್ಲಾನಿಂಗ್ ಎಲ್ಲಿದ್ದಾರೆ ಅವರು? ಎಲ್ಲಿರ್ತಾರೆ ಅವರು? ದುರ್ಗ. ಈ ಚಳ್ಳಕೆರೆಗೆ ಬರಲ್ಲ ಅವರು? ಚಳ್ಳಕೆರೆ ಗುರುವಾರ ಬರ್ತಾರೆ. ಆದ್ರೂ ನಾನು ಅಲ್ಲೇ ಬೈ ಹ್ಯಾಂಡ್ ತಗೊಂಡೋಗಿ ಮಾಡ್ಸ್ಕೊಂಡು ಬಂದೆ. ಮಾಡ್ಸ್ಕೊಂಡು ಬಂದಾದ್ಮೇಲೆ ಕೊಟ್ಟೆ ಇವ್ರಿಗೆ. ಕೊಟ್ಟಾದ್ಮೇಲೆ ಮತ್ತೆ ಅಳತೆ ಉಲ್ಟಾ ಮಾಡಿದ್ರು. ಅಳತೆ ಉಲ್ಟಾ ಮಾಡಿದ್ರೆ ನಾವು ಅದ್ರ ಪ್ರಕಾರ ಮಾಡಿದ್ವಿ ಅಂತ ಹೇಳಿದ್ರು. ಮತ್ತೆ ತಪ್ಪು ಮಾಡಿದ್ರು. ಮತ್ತೆ ತಪ್ಪು ಮಾಡಿದ್ಮೇಲೆ ಅದನ್ನ ಏನಪ್ಪಾ ಈಗ ತಪ್ಪು ಮಾಡಿದ್ವಿ ಇಂಜಿನಿಯರಿಂಗ್ ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಈಗ ನೋಡು 1 ತಿಂಗಳು 1.5 ತಿಂಗಳಾಯ್ತು ಕೊಟ್ಟೆ. ಈಗ ಈ ಸತಿ ಕೊಟ್ಟು ಎಷ್ಟು ವರ್ಷ ಆಯ್ತು? 1 ವರ್ಷದ ಮೇಲೆ ನಮ್ 3 ತಿಂಗಳ ಮೇಲೆ ಆಯ್ತು. 1 ವರ್ಷದ ಮೇಲೆ 3 ತಿಂಗಳು, ಅಲ್ಲಿಗೆ 12, 3, 15 ತಿಂಗಳು. 15 ತಿಂಗಳು ನನ್ನ ಮಗ. ಆದ್ರೂ ಇನ್ನೂ ಆಗಿಲ್ಲ, ಬರೀ ತಪ್ಪು ಮಾಡಿ ಓಡಾಡಿಸ್ತಾರೆ ನಿಮ್ಮನ್ನ. ನಿಮ್ಮ ವಯಸ್ಸು ಎಷ್ಟು ಐತೆ ಬನ್ರಿ? ನಮ್ಮ ವಯಸ್ಸು 58. 58 ವರ್ಷ. ಏನ್ ಕೆಲಸ ಮಾಡ್ತೀರಿ ನೀವು? ನಮ್ದು ಹೋಟ್ಲ್ ಬಿಸ್ನೆಸ್ ಸರ್. ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂತೀರಾ? ಆದ್ರೂ ಸಮೇತ ಇನ್ನು ನಿಮ್ಮ ಕೆಲಸ ಆಗಿಲ್ಲ, ಬರೀ ಅಲ್ಲಿ ತಪ್ಪು ಅಂತ ಸರಿ ತಿರುಗಾಡ್ತಾರೆ. ನಿಮ್ಮ ಪಕ್ಕ ದಾಖಲೆ ಕೊಟ್ಟು ಸಮೇತ ದಾಖಲೆ ಕೊಟ್ಟು ತಪ್ಪು ಮಾಡಿದ್ದಾರೆ ಸರ್. ಈ ಸ್ವತ್ತಿಗೆ ಕೊಟ್ಟಾದ್ಮೇಲೆ 2 ಸಾರಿ ಕಂದಾಯ ಕಟ್ಟಿದೀನಿ. 1 ಸಾರಿ ಕಂದಾಯ ಕಟ್ಟಿ ಈ ಸ್ವತ್ತು ಕೊಟ್ಟೆ. ಮತ್ತೆ ಇದಾಗ್ಬೇಕಾದ್ರೆ ತಿರ್ಗಾ ಕಂದಾಯ ಕಟ್ಬೇಕಂದ್ರು ಮತ್ತೆ ಮತ್ತೇನು ಕಂದಾಯ ಕಟ್ಟಿದೀನಿ. ಕಂದಾಯ ಕಟ್ಟಿ ಆದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಕಂದಾಯ ಕಟ್ಟಿ ಇಲ್ಲಿಗೆ ಬಂದತ್ ನೋಡಿ ಸರ್. ಇನ್ನೂ ಆಗಿಲ್ಲ? ಇನ್ನು ಆಗಿಲ್ಲ ಸರ್. ಈಗ ಜಸ್ಟ್ 5 ಗಂಟೆಗೆ ಹೋದ್ರಿ ಅಲ್ಲಿ ಇಂಜಿನಿಯರ್ ಟೇಬಲ್ ಆಗಿ ಇದ್ರಾಗ ಇದೆ ಅಂತ ಹೇಳಿದ್ರು. ಸರಿ. ಇದಾಗಿದೆ ನೋಡಿ ಸರ್. ಅವರು ಚೀಫ್ ಆಫೀಸರ್ ಹೇಳ್ತಾರೆ ಮಾಡ್ಕೊಡು ಹಾಡ್ಕೊಡು ಅವ್ರು ಹೇಳ್ತಾರೆ, ಅದೇ ಹೇಳ್ತಾರೆ. ಅವ್ರು ಭದ್ರವಾಗಿ ನಿಂತ ಅವ್ರು ಸರ್ ಇದು ತಪ್ಪಾಗಿದೆ ಹಂಗೆ ಹೇಳ್ತಾರೆ. ಏನ್ ಮಾಡೋಣ? ಚೀಫ್ ಆಫೀಸರ್ ಯಾರು? ಚೀಫ್ ಆಫೀಸರ್ ಯಾರು? ಜಗ್ಗಾರೆಡ್ಡಿ ಅಂತ. ಜಗ್ಗಾರೆಡ್ಡಿ ಅವ್ರು ಏನು ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ? ಹೋದ್ರೆ ಮಾಡ್ತಿಲ್ಲ ಸರ್. ಅಂದ್ರೆ ಹೇಳ್ತಾರೆ, ಸುಮ್ನೆ ಹೇಳ್ತಾರೆ ಅಷ್ಟೇ. ಇವ್ರು ಹೇಳಿದ ಮಾತೆ ಚೀಫ್ ಆಫೀಸರ್ ಕೇಳ್ತಾರೆ. ನಿಮ್ ಕೇಸರ್ಕರ್ ಯಾರು? ಬದ್ರಿ ಅಂತ. ಹ್ಞೂ ಸರ್.